ಯಾವ ಒಂದು ವಿದ್ಯಾರ್ಥಿಗಳು ಸೆಂಟ್ರಲ್ ಜಾಬ್ಗೋಸ್ಕರ ವೇಟ್ ಮಾಡ್ತಾ ಇದ್ರಲ್ಲ, ನಿಮಗಂತೂ ಬಿಗ್ ಶಾಕಿಂಗ್ ನ್ಯೂಸ್ ಆಗಿರತ್ತೆ. ಈಗ ನಿಮ್ಗೆ ಗೊತ್ತಿರುವಂತೆ ನೀಟ್ ಎಕ್ಸಾಮ್ ಸಂಪೂರ್ಣವಾಗಿ ರದ್ದು ಮಾಡಿದೆ ಕೇಂದ್ರ ಸರ್ಕಾರ. ಈ ಒಂದು ವೈದ್ಯ ಆಗುವಂತ ಕನಸು ಕಟ್ಟಿರುವಂತ ಅಭ್ಯರ್ಥಿಗಳಿಗೆ ಬಿಗ್ ಶಾಕಿಂಗ್ ನ್ಯೂಸ್ ಆಗಿರತ್ತೆ. ಈ ಒಂದು ಪರೀಕ್ಷೆ ಮತ್ತೆ ಯಾವಾಗ ನಡೆಸ್ತಾರೆ, ಈಗ ಸೆಂಟ್ರಲ್ ಗೌರ್ಮೆಂಟ್ ಏನ್ ಹೇಳ್ತಾ ಇದೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೇನೆ. ಅದ ನಂತರ ಇದಕ್ಕಿಂತ ಪ್ರಮುಖವಾದದ್ದು SSC ಇಲಾಖೆಯಿಂದ ಬಂದಿರುವಂತ ನ್ಯೂಸ್. 13 ಲಕ್ಷಕ್ಕೆ ಒಂದೊಂದು ಪೋಸ್ಟ್ ಅನ್ನ ಮಾರಾಟ ಮಾಡಿದ್ದಾರೆ. ಈ ಒಂದು SSC ಇಲಾಖೆಯಲ್ಲೂ ಕೂಡ ಹಗರಣ ಆಗ್ತಿದಾವೆ. ತುಂಬಾ ಜನರಿಗೆ ಒಂದೇ ಪ್ರಶ್ನೆ ಕಾಡ್ತಾ ಇದೆ, ಈ ಒಂದು ಪರೀಕ್ಷೆ ರದ್ದು ಮಾಡ್ತಾರ, ಮತ್ತೆ ರದ್ದು ಕರ್ನಾಟಕದಲ್ಲಿ ಆಗತ್ತಾ, ಮತ್ತೊಂದ್ಸಲ ಪರೀಕ್ಷೆ ಇಡ್ತಾರ, ಇದ್ರ ಬಗ್ಗೆನ ಸಂಪೂರ್ಣ ಮಾಹಿತಿ ಇರತ್ತೆ. ಯಾರ್ಯಾರು ನೀಟಿ ಅದ ನಂತರ SSC ಮತ್ತೆ ಉಳಿದಂತ ಮಾಹಿತಿ ಕೂಡ ಇದರಲ್ಲಿ ಇರತ್ತೆ. ಯಾರ್ಯಾರು ಈ ಒಂದು ಸರ್ಕಾರಿ ಜಾಬ್ಗೋಸ್ಕರ ಕಾಯ್ತಾ ಇದ್ರಲ್ಲ, ನೀವಂತ ವಿಡಿಯೋ ನೋಡ್ಲೇಬೇಕು. ನಿಮ್ಗೆಲ್ಲ ಮಾಹಿತಿ ಗೊತ್ತಾಗಬೇಕಂದ್ರೆ ಕೊನೆತನಕ ನೋಡಿ, ಅರ್ಧ ನೋಡಿದ್ರೆ ಸಂಪೂರ್ಣ ಮಾಹಿತಿ ಗೊತ್ತಾಗಲ್ಲ. ಇದ್ರ ಬಗ್ಗೆನೇ ಚರ್ಚೆ ಇರತ್ತೆ. ನಿಮ್ಮ ಒಂದು ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ಮೊದಲನೇದಾಗಿ ನೀಟಿ ಪರೀಕ್ಷೆ ಸಂಬಂಧಪಟ್ಟಂತೆ ಮಾಹಿತಿ ನೋಡಿ. ಈ ಒಂದು ನೀಟಿ ವೈದ್ಯರಾಗಬೇಕಂದ್ರೆ ಈ ಒಂದು ಪರೀಕ್ಷೆ ಬರೀಲೇಬೇಕು. ಕಷ್ಟಪಟ್ಟು ಹಗಲು ರಾತ್ರಿ ಓದಿ ಈ ಒಂದು ಪರೀಕ್ಷೆ ಬರೆದಿದ್ರು. ಎಷ್ಟೋ ಜನರ ಕನಸು ಹೌದು ಅಲ್ವಾ, ಕನಸದು ಮತ್ತದನ್ನ ಸಂಪೂರ್ಣ ರದ್ದು ಮಾಡಿಬಿಟ್ಟಿದ್ದಾರೆ. ಇದರ ತರಫಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಇದೆಲ್ಲ, ಆ ಒಂದು ವಿರೋಧ ಯಾವುದೇ ಪ್ರತಿಕ್ರಿಯೆ ಇಲ್ಲ, ಹೋರಾಟ ಇಲ್ಲ, ಏನೂ ಇಲ್ಲ. ಈ ರೀತಿಯಾಗಿ ಸೆಂಟ್ರಲ್ ಗೌರ್ಮೆಂಟ್ ವಿದ್ಯಾರ್ಥಿಗಳ ಜೀವನ ಜೊತೆ ಆಟ ಆಡ್ತಾ ಇದೆ. ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಹಗರಣ ಆಗತ್ತೆ ಅಂತ ನಾವು ಅನ್ಕೊಂಡಿದ್ದೀವಿ, ಬಟ್ ಈಗ ಸೆಂಟ್ರಲ್ದಲ್ಲಿ ಕೂಡ ಕಾಣ್ತಾ ಇದ್ದೀವಿ. ನೋಡಿ ಸ್ನೇಹಿತರೆ, ಹಿಂಗಾದ್ರೆ ಈ ಒಂದು ಗೌರ್ಮೆಂಟ್ ಜಾಬಿಗೋಸ್ಕರ ಈ ಒಂದು ನೀಟಿ SSC ರೈಲ್ವೆ ಏನ್ ವಿದ್ಯಾರ್ಥಿಗಳು ಓದ್ತಿರ್ತಾರಲ್ಲ, ಅವರೊಂದು ಮನಸ್ಸಿನ ಮೇಲೆ ಎಷ್ಟೊಂದು ಪ್ರಭಾವ ಬೀಳ್ಬೋದು ನೋಡಿ. ಇನ್ನು SSC ಇಲಾಖೆ ಕೂಡ ಅದೇ ಆಗಿದೆ. ನೀಟ್ ಎಕ್ಸಾಮ್ದು ಇನ್ನು ಡೇಟ್ ಫಿಕ್ಸ್ ಮಾಡಿಲ್ಲ. ಡೇಟ್ ಫಿಕ್ಸ್ ಆದ್ರೆ ನಾನು ತಿಳಿಸ್ಕೊಡ್ತೇನೆ. ಈ ರೀತಿಯಾಗಿ ಹಗರಣ ಆಗ್ತಾ ಇದಲ್ಲ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ 2 ಲೈನ್ ನಲ್ಲಿ ಕಮೆಂಟ್ ಮಾಡಿ. ನೀಟ್ ಬಗ್ಗೆ ಈ ರೀತಿಯಾಗಿ ಗೋಳಾಡ್ತಿದ್ದೇವೆ. 1 ಲಕ್ಷ ಅಲ್ಲ, 2 ಲಕ್ಷ ಅಲ್ಲ, 40, 50, 60, 70 1 ಕೋಟಿ ಗಟ್ಲೆ ಹುದ್ದೆಗಳನ್ನ ಮಾರಾಟ ಮಾಡ್ತಿದ್ದಾರೆ. ಅದು ಕೂಡ ಯಾರು? ರಾಜಕೀಯ ಮಕ್ಕಳದವ್ರಿಗೆ ಈ ರೀತಿಯಾಗಿ ಅಮೌಂಟ್ ಕೊಟ್ಟು ಅವರಿಗೆ ಸೀಟನ್ನ ಕೊಡ್ತಾರೆ. ಇಷ್ಟೇ. ಇದು ಮೊದಲನೇದಾಗಿ. ಇನ್ನು ಎರಡನೇದಾಗಿ ಏನಪ್ಪಾ ಅಂದ್ರೆ, SSC ಇಲಾಖೆ ನಡೆಸಿದಂತ ಎಕ್ಸಾಮು 2026 ನಡೆಸಲ್ಲ, ಆ ಒಂದು ಎಕ್ಸಾಮು ಹಗರಣ ಆಗಿದೆ. ಒಂದೊಂದು ಪೋಸ್ಟು ಸುಮಾರು 13 ಲಕ್ಷಕ್ಕೆ ಡೀಲ್ ಆಗಿದೆ. ಅಲ್ಲಿ ಕಂಪ್ಯೂಟರ್ ತಾನಾಗೆ ಅದು ಮೊದಲಿಗೆ ಹ್ಯಾಕ್ ಮಾಡಿದ್ರಂತೆ. ರಾಂಚಿಯಲ್ಲಿ ಆ ಒಂದು ರಾಂಚ್ಯದಲ್ಲೇನೆ ಮೊದಲಿಗೆ ಆ ಏನ್ ಸೆಂಟರ್ ಇರುತ್ತಲ್ಲ, ಆ ಎಕ್ಸಾಮ್ ಸೆಂಟರ್ ನಲ್ಲೇನೆ ಸುಮಾರು 8 ರಿಂದ 12 ಕಂಪ್ಯೂಟರ್ ಮೊದಲಿಗೆ ಹಾಕಿದ್ದಾವಂತೆ ಅವ್ರು ಹೇಳ್ತಾರೆ. ಇವ್ರು ಹೇಳಲ್ದ ಹ್ಯಾಕ್ ಆಗತ್ತೆ ಹೇಳಿ? ಅಮೌಂಟ್ ಕೂಡ ಹ್ಯಾಕ್ ಆಗತ್ತೆ. ಸುಮಾರು ಒಂದೊಂದು ಕಂಪ್ಯೂಟರ್ ಏನ ಅವರಾಗೆ ಬರ್ದಿದ್ರು, ಅವರಾಗೆ ಅಲ್ಲ, ಇವ್ರು ಹೋಗಿ ಆರಾಮ್ ಕೂತಿದ್ರು ಅಷ್ಟೇ. ಆರಾಮ್ ಕೂತಿದ್ರಲ್ಲ. 13 ಲಕ್ಷಕ್ಕೆ ಒಂದೊಂದು ಪೋಸ್ಟು. ಇದು ರಾಂಚಿಯಲ್ಲಿ ಆಗಿದೆ. ತುಂಬಾ ಜನ ಕೇಳ್ಬಹುದು, ಇದು ಕರ್ನಾಟಕದಲ್ಲಿ ಬಂದ್ ಮಾಡ್ತಾರ, ಆಲ್ ಇಂಡಿಯಾದಲ್ಲಿ ಪರೀಕ್ಷೆ ನಡೆಸ್ತಾರ ಅಂತ ಕೇಳ್ತಾ ಇದ್ದೀರಿ. ನೋಡಿ, ಸರ್ಕಾರ ಮೊದಲಿಗೆ ಪ್ಲಾನ್ ಮಾಡಿದೆ ಅನಿಸುತ್ತೆ. ಈ ರೀತಿಯಾಗಿ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ರೀತಿಯ ಕ್ವಶನ್ ಪೇಪರು, ಬೇರೆ ಒಂದು ಪ್ಯಾಟರ್ನು, ಬೇರೆ ರೀತಿಯಾಗಿ ಇಟ್ಟಿದ್ದಾರೆ. ನಿಮಗೆಲ್ಲ ಗೊತ್ತಿರಬಹುದು. ಆದ ಕಾರಣ ಈಗ ರಾಂಚಿಯಲ್ಲಿ ನಡೆದಿದ್ದಲ್ಲ, ಇದು ಬೇರೆ ರಾಜ್ಯದಲ್ಲಿ ಅನುಭವ ಆಗೋದಿಲ್ಲ ಅನ್ಸುತ್ತೆ. ಕರ್ನಾಟಕ ರಾಜ್ಯದ ಅಭ್ಯರ್ಥಿಗಳು ಯಾರು ಕೂಡ ಹೆದರ್ಕೋಬೇಡಿ. ಆ ರಾಂಚಿಯಲ್ಲಿ ನಡೆದಿದ್ದಲ್ಲ, ಅಲ್ಲಿ ಮಾತ್ರ ಅದನ್ನ ತನಿಖೆ ಮಾಡಿ ಏನಾಗಿದೆ ಅಲ್ಲಿ ಮಾತ್ರ ಮತ್ತೊಂದು ಸಲಿಗೆ ಪರೀಕ್ಷಾನ ನಡೆಸಬಹುದು. ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ನಡೆಸೋದಿಲ್ಲ. ಇದೊಂದು ಅರ್ಥ ಮಾಡ್ಕೊಳ್ಳಿ. ಟೆನ್ಷನ್ ತಗೋಬೇಡಿ, ಆರಾಮಾಗಿರೆ. ಮತ್ತೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಮತ್ತು ಕೇಂದ್ರ ಸರ್ಕಾರದಿಂದ ಏನಾದ್ರೂ ಮಾಹಿತಿ ಬಂದ್ರು ಕೂಡ ತಿಳಿಸ್ಕೊಡ್ತೇನೆ. ಯಾರು ಕೂಡ ಹೆದರ್ಕೋಬೇಡಿ. ಕರ್ನಾಟಕದ ಅಭ್ಯರ್ಥಿಗಳು, ಕರ್ನಾಟಕದಲ್ಲಿ ಯಾವುದೇ ರೀತಿಯಾಗಿ ಹಗರಣ ಆಗಿಲ್ಲ. ಅಲ್ಲಿ ಮಾತ್ರ ಆಗಿತ್ತು ಆ ಒಂದು ಸೆಂಟರ್ದಲ್ಲಿ. ಅಲ್ಲೆಲ್ಲ ಪೂರ್ತಿಯಾಗಿ ತನಿಖೆ ನಡೀತಾ ಇದೆ. ಹೀಗೇನಕ್ಕೆ ಈ ಒಂದು ರಿಸಲ್ಟ್ ಬರೋದು ಸ್ವಲ್ಪ ಲೇಟ್ ಆಗ್ಬಹುದು, ಬಟ್ ಬರತ್ತೆ. ವೇಟ್ ಮಾಡಿ. ಯಾರ್ಯಾರು SSC GD ಕಾನ್ಸ್ಟೇಬಲ್ ಮತ್ತು ಉಳಿದಂತ ಪೋಸ್ಟ್ ಅಪ್ಲಿಕೇಶನ್ ಹಾಕಿದ್ರಲ್ಲ, ಕಮೆಂಟ್ ಮಾಡಿ. ಟೆನ್ಷನ್ ತಗೋಬೇಡಿ, ಆರಾಮಾಗಿರಿ. ನಾನೇನಾದ್ರೂ ಅಪ್ಡೇಟ್ ಬಂದ್ರೆ ನನ್ನ ಇನ್ಸ್ಟಾದಲ್ಲಿ ನಾನು ಅಪ್ಡೇಟ್ ಕೊಡ್ತಾ ಇರ್ತೇನೆ. ಅಲ್ಲಿ ಕೂಡ ಫಾಲೋ ಮಾಡ್ಕೋಬಹುದು.